ನಮ್ಮ ಜೊತೆಗೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ಇಬ್ಬರು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅಸಮಾಧಾನದ ಶಮನ, ಬಂಡಾಯದ ಶಮನ ನಿರೀಕ್ಷಿತ ಅಲ್ವಾ? ಇದು ಯಾವುದು ದೀರ್ಘಕ್ಕೆ ಹೋಗೋದಿಲ್ಲ ಅಂತ ಚರ್ಚೆ ಮಾಡಿದ್ವಿ ನಾವು. ಸ್ವಲ್ಪ ಸೀರಿಯಸ್ ಅಂತ ಯಶವಂತರಾಯಗೌಡ ಪಾಟೀಲ್ರೇ ಅನ್ನಿಸ್ತಾ ಇದ್ರು. ಅವರೇ ಕನ್ವಿನ್ಸ್ ಆದಮೇಲೆ ಇನ್ನೇನಿದೆ? ಅದೇ ನೋಡಿ, ಅಸಮಾಧಾನ ನಿಶ್ಚಿತವಾಗಿ ಇದ್ದೇ ಇದೆ. ಅಸಮಾಧಾನ ಇಲ್ಲಿ ಕೊನೆಗೊಂಡು ಬಿಡುತ್ತೆ ಅಂತಕ್ಕಂಥದ್ದು ನಾನು ಹೇಳಲ್ಲ. ಆದರೆ ಅದು ಬಂಡಾಯದ ಸ್ವರೂಪ, ಭಿನ್ನಮತದ ಸ್ವರೂಪವನ್ನು, ಪೊಲಿಟಿಕಲಿ ಏನು ಬಂಡಾಯದ ಸ್ವರೂಪವನ್ನು ಕೆಲವು ಬಾರಿ ಪಡೆಯುತ್ತೆ, ಆ ಸ್ವರೂಪವನ್ನು ಇದು ಪಡೀತಾ ಇಲ್ಲ. ಮತ್ತು ಪಡೀಲಿಕ್ಕೆ ನಿಮಗೊಂದು ಅವಕಾಶ, ಅನಿವಾರ್ಯತೆ, ಸ್ಪೇಸ್ ಕೂಡ ಕಾಣ್ತಾ ಇಲ್ಲ. ಯಾಕಂದರೆ ಒಂದು ಭಾರಿ ಬಹುಮತ ಕಾಂಗ್ರೆಸ್ ಪಾರ್ಟಿ ಬಳಿಗಿದೆ. ಒಂದು, ಎರಡನೇ, ಚುನಾವಣೆಗೆ 2 ವರ್ಷ ಉಳಿದಿವೆ, ಕೊನೆಯ ಒಂದು ಸಂಪುಟ ರಚನೆ. ಸೊ ನ್ಯಾಚುರಲಿ ಯಾರಿಗೆ ಸಿಕ್ಕಿಲ್ಲ ಅವರು ಒಂದು ರೀತಿ ಆತಂಕಿತರಾಗ್ತಾರೆ. ಇವತ್ತು 24x7 ನ್ಯೂಸ್ ಚಾನಲ್ಗಳಿರೋದ್ರಿಂದ ಏನೇ ಮಾತನಾಡಿದರೂ ಕೂಡ ಅದೊಂದು ವಿಪರೀತ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಬಟ್ ವಿಪರೀತ ಹಂತಕ್ಕೆ ಇದು ಹೋಗಲ್ಲ ಅನ್ನೋದು ಸ್ಪಷ್ಟ ಇತ್ತು. ಅದೇ ರೀತಿ ಇವತ್ತು ನೋಡಿ, ಯಶವಂತರಾಯಗೌಡ ಪಾಟೀಲ್ ಮೊನ್ನೆ ಭಾಳ ಸಿಟ್ಟಿಗೆದ್ದು ರಾಜೀನಾಮೆ ಕೊಟ್ಟಿದ್ದರು. ಇವತ್ತು ಅವರೇ ಪತ್ರ ಬರೆದಿದ್ದಾರೆ, ಇಲ್ಲ ನಾನು ರಾಜೀನಾಮೆಯನ್ನು ಹಿಂತೆಗೆದುಕೊಳ್ತಿದ್ದೀನಿ ಅಂತಕ್ಕಂಥದ್ದು. ಉಳಿದವರು ಯಾರು ಶಾಸಕರು ಕೂಡ ಯಾಕೆ ಹೋಗಿ ರಾಜೀನಾಮೆ ಕೊಡ್ತಾರೆ? ಕೊಟ್ಟರೆ ಉಪಯೋಗ ಏನಾಗುತ್ತೆ ಅವ್ರಿಗೆ? ಅವರೇ ಚುನಾವಣೆ ನಿಲ್ಲಬೇಕು. ಪಾಲಿಟಿಕ್ಸ್ನಲ್ಲಿ ಇದೇನು ನೌಕರಿ ಅಲ್ಲಲ್ಲ. ಕರೆಕ್ಟ್. ಒಂದು ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿ, ಇಲ್ಲಿ ರಾಜೀನಾಮೆ ಬಿಸಾಕ್ತೀನಿ, ಇನ್ನೊಂದು ಕಂಪ್ನಿ, ಅಲ್ಲಿ ಇನ್ನೊಂದು ಪಾರ್ಟಿಗೆ ಹೋಗ್ಬೇಕಾಗತ್ತೆ. ಆ ಪಾರ್ಟಿ ಯಾಕೆ ನಿಮ್ಮನ್ನು ಈಗ ಎಂಟರ್ಟೈನ್ ಮಾಡುತ್ತೆ? ಬೈ ಇಲೆಕ್ಷನ್ ಯಾಕೆ ಮಾಡಿಸ್ಕೋತಾರೆ? ಇವೆಲ್ಲ ಲಾಜಿಕಲ್ ಪ್ರಶ್ನೆಗಳನ್ನು ನೋಡಿದಾಗ ಯಾರೂ ಕೂಡ ರಾಜೀನಾಮೆ ನೀಡುವ ಸಾಧ್ಯತೆ ಇರಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗ್ತದೆ. ಆದರೆ ನಂಜಯ್ಯನ್ ಮಠ್ ಮತ್ತು ತಿಮ್ಮಾಪುರ್ ಅವರು ಮಾತನಾಡಿರ್ತಕ್ಕಂಥ ಆಡಿಯೋ ಇದೆ ಅಲ್ವಾ, ಇದು ಭಾಳ ಕೆಲವು ಪ್ರಶ್ನೆಗಳನ್ನು ನಿಶ್ಚಿತವಾಗಿ ಹುಟ್ಟಾಕತ್ತೆ. ಏನು ಹೇಳ್ತಾರೆ ಅದರಲ್ಲಿ ನಂಜಯ್ಯನ್ ಮಠ್? ಒಂದು ನಂಗೆ ಗೊತ್ತಿಲ್ಲ, ಅದು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಅದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಏನು ಹೇಳ್ತಾರೆ ಅವರು? ಉಳಿದದ್ದೆಲ್ಲ ಬಿಟ್ಬಿಡಿ, ಈಗ ವಿಜಯಾನಂದ ಕಾಶ್ಯಪ್ನವ್ರನ್ನ ಜಿಲ್ಲಾ ಉಸ್ತುವಾರಿ ಮಾಡಬಾರ್ದು, ಇವೆಲ್ಲ ಬಿಟ್ಬಿಡಿ, ಇವೆಲ್ಲ ಜಿಲ್ಲೆಗಳಲ್ಲೂ ಇರ್ತವೆ. ಆ ರೀತಿಯ ಇಬ್ಬರು ವ್ಯಕ್ತಿಗಳ ಖಾಸಗಿ ಮಾತುಗಳಿವು. ಹೌದು. ಈಗ ಅದನ್ನು ಯಾರು ಬಿಡುಗಡೆ ಮಾಡಿದ್ದಾರೆ, ಯಾಕೆ ಬಿಡುಗಡೆ ಮಾಡಿದ್ದಾರೆ, ಅದು ಬೇರೆ ವಿಷಯ. ಆದರೆ ಇಬ್ಬರು ವ್ಯಕ್ತಿಗಳು ಖಾಸಗಿಯಾಗಿ ಟೆಲಿಫೋನಲ್ಲಿ ಮಾತನಾಡುವಾಗ ಹೀಗೆ ಮಾತಾಡಬೇಕು ಅಂತ ನಾವೇನು ಹೇಳಲ್ಲ. ಅವ್ರು ಪೊಲಿಟಿಕಲಿ ಏನು ಪರಿಸ್ಥಿತಿ ಇದೆ ಅದು ಮಾತಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಅರ್ಥ ನನಗಾಗಲಿಲ್ಲ, ಅದು ಕಾಂಗ್ರೆಸ್ ಹೈಕಮಾಂಡ್ ಅಥವಾ ಕಾಂಗ್ರೆಸ್ ಪಕ್ಷ ಅದಕ್ಕೆ ಉತ್ತರವನ್ನು ಕೊಡಬೇಕು. ಏನು ಹೇಳ್ತಾರೆ ಅವರು? ನಾನು ನಂಜಯ್ಯನ್ ಮಠ ಹೇಳ್ತಾರೆ, ನಾನು ಕೆ.ಸಿ. ವೇಣುಗೋಪಾಲ್ರನ್ನು ಭೇಟಿಯಾಗಲಿಕ್ಕೆ ಹೋಗಿದ್ದೆ. ಎಚ್.ಕೆ. ಪಾಟೀಲ್ರ ಬಗ್ಗೆ ಹೇಳಿದೆ. ಎಚ್.ಕೆ. ಪಾಟೀಲ್ ಭಾಳ ಪ್ರಾಮಾಣಿಕ ಮನುಷ್ಯ ರೀ. ನಾನು ಇನ್ನೊಂದು 4-5 ಶಾಸಕರ ಹೆಸರು ಹೇಳ್ತಾರೆ. ಅವ್ರು ಯಾರೂ ಮಾತಾಡಲಿಲ್ಲ, ನನಗೆ ಮಾತಾಡು ಅಂತ ಬಿಟ್ಟರು. ನಾನು ಮಾತಾಡಿದೆ. ಆಗ ಕೆ.ಸಿ. ವೇಣುಗೋಪಾಲ್ ಹೇಳಿದರು, ಇಲ್ಲ ಪ್ರಾಮಾಣಿಕ ಇರುವಂತ ಯಾರು ಹೇಳಿದರು ಅಂತ ಹೇಳಿದ್ರಂತೆ. ಹೌದು ಅಂತ ನಂಜಯ್ಯನ್ ಮಠ್ರೆ ಹೇಳಿದ್ದಾರೆ. ಹೌದು. ಅಂದರೆ ನಿಮ್ಮ ಪಾರ್ಟಿಯ ಒಬ್ಬ ಜಿಲ್ಲಾಧ್ಯಕ್ಷ, ಹಿಂದೆ ಶಾಸಕರಾಗಿರ್ತಕ್ಕಂಥವ್ರು, ಪಾರ್ಟಿಯಲ್ಲಿ ಸುಮಾರು ದಶಕಗಳಿಂದ ಇದೇ ಪಾರ್ಟಿಯ ಜೊತೆಗೆ ಇದ್ದಿರ್ತಕ್ಕಂಥ ವ್ಯಕ್ತಿ ಆಡಿಯೋ ನಿರಾಕರಿಸದೆ, ನಾನು ಆಡಿಯೋದಲ್ಲಿ ಮಾತಾಡಿಲ್ಲ ಅಂತ ಅವ್ರು ಹೇಳಿಲ್ಲ, ನಾನು ಮಾತಾಡಿದ್ದೀನಿ ಅಂತ ಹೇಳಿದರು. ಹೌದು, ಲೋಕಾಭಿರಾಮವಾಗಿ. ಹೀಗಿರುವಾಗ ನೀವು ಲೋಕಾಭಿರಾಮವಾಗೇ ಹೇಳಿ. ಈಗ ಕೆಲ ವಿಷಯ ಹಿಂದೆ ನಿಮ್ಗೆ ನೆನಪುಂಟಲ್ಲ, ಅನಂತಕುಮಾರ್ ಯಡಿಯೂರಪ್ಪ ಭಾಳ ಲೋಕಾಭಿರಾಮವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಕೂತಾಗ ಮಾತಾಡ್ತಿದ್ರು. ಯಾರೋ ಒಬ್ಬರು ಅದನ್ನು ರೆಕಾರ್ಡ್ ಮಾಡಿದರು. ಆ ಮಾತುಗಳು ಹೋದಾಗ ಉಗ್ರಪ್ಪನವ್ರು ನಿಮ್ಗೆ ನೆನಪುಂಟ, ಕೇಸ್ ಹಾಕಿದ್ರು ಅವ್ರು ಹೋಗಿ. ಈಗ ವೇಣುಗೋಪಾಲ್ ಏನು ಹೇಳಿದ್ದಾರೆ ಅನ್ನೋದನ್ನು ನಂಜಯ್ಯನ್ ಮಠ್ ಹೇಳ್ತಿದ್ದಾರೆ. ಐದರ್ ನಂಜಯ್ಯನ್ ಮಠ್ ಹೇಳಿದ್ದು ಸುಳ್ಳಾಗಿರಬೇಕು, ಹೌದು, ಅಥವಾ ನಂಜಯ್ಯನ್ ಮಠ್ ಹೇಳಿದ್ದು ಸರಿಯಾಗಿರ್ಬೇಕು. ಎರಡೇ ಇದರಲ್ಲಿ ಸಾಧ್ಯ. ಸುಳ್ಳಾಗಿದ್ದರೆ ನೀವೇನು ಕ್ರಮ ತೆಗೆದುಕೊಂಡ್ರಿ ನಂಜಯ್ಯನ್ ಮಠ್ ಮೇಲೆ? ಕೆ.ಎನ್. ರಾಜಣ್ಣ ಬಹಿರಂಗವಾಗಿ ಹೇಳಿದ ವಿಷಯದ ಮೇಲೆ ಕೆ.ಎನ್. ರಾಜಣ್ಣ ಮೇಲೆ ಕ್ರಮ ತೆಗೆದುಕೊಂಡ್ರಿ, ಸಚಿವ ಸ್ಥಾನದಿಂದ ತೆಗೆದುಹಾಕಿದ್ರಿ. ಈಗ ಅವರು ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ್ರು, ಇವರು ವೇಣುಗೋಪಾಲ್ ಬಗ್ಗೆ ಮಾತಾಡಿದ್ದಾರೆ. ವೇಣುಗೋಪಾಲ್ ಬಗ್ಗೆ ಹೇಳಿರ್ತಕ್ಕಂಥ ಅಂಶ ಇಸ್ ಅ ವೆರಿ ಸೀರಿಯಸ್ ಅಂಶ. ಅದು ಅಂದರೆ ಪಾರ್ಟಿ ಹೆಂಗೆ ಯೋಚನೆ ಮಾಡುತ್ತೆ, ಅದು ಎಚ್.ಕೆ. ಪಾಟೀಲ್ರ ಬಗ್ಗೆ. ಹೌದು. ನಿಮ್ಗೆ ಯಾರು ಪ್ರಾಮಾಣಿಕರು ಅಂದಿದ್ರು? ಅವ್ರನ್ನ ಯಾರು ಪ್ರಾಮಾಣಿಕರು ಅಂತ ಹೇಳಿದರು? ಹೈಕಮಾಂಡ್ ಹೇಳಿತ್ತಾ ಅಂತ ಕೆ.ಸಿ. ವೇಣುಗೋಪಾಲ್ ನಂಜಯ್ಯನ್ ಮಠ್ರಿಗೆ ಕೇಳ್ತಾರೆ. ಜೊತೆಗೆ ಒಂದು 4-5 ಶಾಸಕರು ಇರ್ತಾರೆ. ಈ ಪ್ರಶ್ನೆ ಇದೇನು ನಂಜಯ್ಯನ್ ಮಠ್ ಎತ್ತಿದ್ದಾರೆ? ಉಳಿದದ್ದೆಲ್ಲ ಬಿಟ್ಬಿಡಿ ಅಜಿತ್, ಅವ್ರನ್ನ ಮಂತ್ರಿ ಮಾಡಬಾರ್ದಿತ್ತು. ಈಗ ನಾಗೇಂದ್ರ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ನಾವು ಮಾಧ್ಯಮದವರು ನಾಗೇಂದ್ರನ ಹೆಂಗೆ ಮಂತ್ರಿ ಮಾಡಿದ್ರಿ ಅನ್ನೋದರ ಬಗ್ಗೆ ಪ್ರಶ್ನೆ ಕೇಳಿದ್ದೀವಿ. ಆದರೆ ವೇಣುಗೋಪಾಲ್ ಬಗ್ಗೆ ಏನು ಮಾತಾಡಿದ್ದಾರಲ್ಲ, ಅದನ್ನು ನೆಗೆಟ್ ಮಾಡಿದರೆ ಮಾತು ಬೇರೆ.
ಇಲ್ಲ ನಾನು ಮಾತಾಡಿದ್ದೀನಿ ಅಂತ ಒಪ್ಕೊಂಡ ಮೇಲೆ ಹಾಗಿದ್ರೆ ಈ ವಿಷಯದ ಬಗ್ಗೆ ಕಾಂಗ್ರೆಸ್ ಪಕ್ಷದ ಸ್ಪಷ್ಟೀಕರಣ ಏನು? ನಿಮ್ಮ ಒಬ್ಬ ಜಿಲ್ಲಾಧ್ಯಕ್ಷರು ಯಾರಿಗೆ ಕೆ ಸಿ ವೇಣುಗೋಪಾಲ್ ಆಕ್ಸಸ್ ಇದೆ, Yes. 4-5 ಶಾಸಕರ ಜೊತೆ ಹೋದಾಗ ವೇಣುಗೋಪಾಲ್ ಹೇಳಿರ್ತಕ್ಕಂಥ ಅಂಶ ಏನು? ದಿಸ್ ಇಸ್ ವೆರಿ ಸೀರಿಯಸ್. ಕರೆಕ್ಟ್. ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಗೆ ಈಗ ಯತ್ನಾಳ್ರ ಆರೋಪದ ಬಗ್ಗೆ ಕಾಂಗ್ರೆಸ್ ಯಾವತ್ತೂ ಆರೋಪಗಳನ್ನು ಮಾಡ್ತಾ ಇರುತ್ತೆ. ಯತ್ನಾಳ್ರು 2,000 ಕೋಟಿ ಹೇಳಿದರು, 3,000 ಕೋಟಿ ಹೇಳಿದರು ಅಂತ. ಯತ್ನಾಳ್ರದೇ ಅವಿಭಜಿತ ವಿಜಯಪುರ ಜಿಲ್ಲೆಯವರು ಇವರು, ನಂಜೇನಮಠ ಅವರು. ಅವ್ರು ನಿಮ್ಮ ಪಾರ್ಟಿಯ ಆರ್ಗನೈಸಿಂಗ್ ಜನರಲ್ ಸೆಕ್ರೆಟರಿ ಬಗ್ಗೆ ಹೇಳ್ತಿದ್ದಾರೆ. ಪ್ರಾಮಾಣಿಕ ಇರ್ಲಿಕ್ಕೆ ಯಾರು ಹೇಳಿದರು ಅಂತ? ಅಧಿಕೃತ ಸ್ಟ್ಯಾಂಡ್ ಅದು ಅಥವಾ ನಂಜೇನಮಠ ಸುಳ್ಳು ಹೇಳಿದ್ರಾ, ಸರಿ ಹೇಳಿದ್ರಾ? ಇದರ ಬಗ್ಗೆ ಮುಖ್ಯವಾಗಿ ಚರ್ಚೆ ಆಗಬೇಕು ಅನ್ಸುತ್ತೆ. ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.